ಹಾಯ್ ಸರ್, ಓಕೆ. ಗುಡ್ ಈವ್ನಿಂಗ್. ಎಲ್ಲರಿಗೂ ನಮಸ್ತೆ. ಗ್ರೂಪ್ ಅಲ್ಲಿ ಇರೋ ಎಲ್ಲರಿಗೂ ಹಾಯ್. ಸರ್, ಇದು ನಾನು ಬೇಸಿಕ್ ಆಗಿ ಜಾಯ್ನ್ ಆಗಿದ್ದು ಗ್ರೂಪ್ಗೆ ಟು ಲೂಸ್ ವೇಟ್. ಹ್ಮ್ ನಾನ್ ಮೊದ್ಲಿಂದನೂ ಲೈಕ್ ನಮ್ ಫ್ಯಾಮಿಲಿ ಎಲ್ಲರೂ ತುಂಬಾ ದಪ್ಪ ಗುದ್ದಕ್ಕಿದ್ದಾರೆ. ಹ್ಮ್ 6.4 ಇಸ್ ದ ಹೈಯೆಸ್ಟ್ ಹೈಟ್. ನಮ್ಮ ಅಪ್ಪನು 6.1 ಇದ್ದಾರೆ. ಸೊ ಹ್ಮ್ ಹಂಗಾಗಿ ನೀವು ನನ್ನ ತಂಗಿನೂ ನೋಡಿದಾರೆ, ನಾವೆಲ್ಲ ಉದ್ದುದ್ದಕ್ಕೆ ದಪ್ಪಕ್ಕೆ ಹಂಗೆ ಇರೋದು. ಹ್ಮ್ ಬಟ್ ಐ ಹ್ಯಾಡ್ ಗೇನ್ ವೇಟ್ ಡ್ಯೂರಿಂಗ್ MBBS, ಗೇನ್ ವೇಟ್ ಡ್ಯೂರಿಂಗ್ MD ಆಲ್ಸೋ. ಹ್ಮ್ ಆಮೇಲಿಂದ ಐ ಹ್ಯಾಡ್ ಲಾಸ್ಟ್ ವೇಟ್. ಹ್ಮ್ ಸೊ 2010 ಅಲ್ಲಿ ಐ ಫಿನಿಶ್ಡ್ MD. ಅವಾಗ 65 ಇದ್ದೆ. ಹ್ಮ್ ಅದಾದ್ಮೇಲೆ ಒನ್ಸ್ ಐ ಜಾಯಿನ್ ಜಾಬ್ ಆಫ್ಟರ್ 3-4 months ಐ ಚೆಕ್ ಮೈ ವೇಟ್ ಅಂಡ್ 75 ಹೋಗಿದ್ದೀನಿ. ಹ್ಮ್ ವಿದಿನ್ 4 months ಗ್ಯಾಪ್ ಐ ಗೇನ್ 10 kg. ಸೊ ಹ್ಮ್ ದಟ್ ಇಸ್ ವೈನ್ ಲೈಕ್ ಐ ಸ್ಟಾರ್ಟೆಡ್ ನೋಟಿಸಿಂಗ್ ಇಷ್ಟು ಬೇಗ. ಅದಕ್ಕೆಂದ್ರೆ ಬಿಕಾಸ್ ಸಡನ್ ಆಗಿ PG ಇಂದ ಸಡನ್ ಆಗಿ ಸೆಡೆಂಟ್ರಿ ಲೈಫ್ ಆಗೋಯ್ತಲ್ಲ. ವಿ ವರ್ ಸಿಟ್ಟಿಂಗ್ ಇನ್ ಒನ್ ಪ್ಲೇಸ್ ಓನ್ಲಿ ಆಲ್ ದ ಟೈಮ್. ಸೊ ಹ್ಮ್ ದಟ್ಸ್ ವೆನ್ ದ ಗೇನ್ ಸ್ಟಾರ್ಟೆಡ್. ಅಂಡ್ ಆಫ್ಟರ್ ದಟ್ ನಾನು ಐ ಯೂಸ್ ಟು ಸ್ಕೇಟ್. ಐ ವಾಸ್ ಆಲ್ವೇಸ್ ಆಕ್ಟಿವ್ ಫಿಸಿಕಲಿ, ಬಟ್ ಹ್ಮ್ ನಾನು ಐ ಆಮ್ ಲೈಕ್ ಲಿಟಲ್ ಕೈಂಡ್ ಆಫ್ ಹೈಪರ್ ಆಕ್ಟಿವ್ ಅಲ್ಲಿ, ಹ್ಮ್ ಆಲ್ವೇಸ್ ಅರೌಂಡ್, ರನ್ನಿಂಗ್ ಅರೌಂಡ್. ಅದಾದ್ಮೇಲೆ ಐ ಯೂಸ್ ಟು ಸ್ಕೇಟ್ ಅಂಡ್ ದೆನ್ ಐ ಹ್ಯಾಡ್ ಅನ್ ಆಕ್ಸಿಡೆಂಟ್. ಅಂಡ್ ದೆನ್ ಅದಾದ್ಮೇಲೆ ನಂಗೆ ಡಿಸ್ಪ್ರೊಲಪ್ಸ್ ಆಗ್ಬಿಡ್ತು. ಅದಾದ್ಮೇಲೆ ಹ್ಮ್ ದೆನ್ ಮದ್ವೆ ಆಯ್ತು. ದೆನ್ ಐ ಸ್ಟಾರ್ಟೆಡ್ ಗೇನಿಂಗ್ ವೇಟ್. ಸೊ ಹ್ಮ್ ಎರಡು ಪ್ರೆಗ್ನೆನ್ಸಿದು ವೇಟ್ನು ಐ ಹ್ಯಾವ್ ಆಕ್ಚುಲಿ, ಐ ನೋ ನಾಟ್ ಲಾಸ್ಟ್. ಹ್ಮ್ ಹಂಗ್ ನೋಡಿದ್ರೆ ಐ ಹ್ಯಾವ್ ಗೇನ್ಡ್ ವೇಟ್ ಇನ್ ದಟ್ ವೇ. ಸೊ ಐ ಲಿಟ್ರಲಿ ಸಿನ್ಸ್ 10 years, ಲಾಸ್ಟ್ ಟೈಮ್ ಹೇಳಿರೋ ತರ ಐ ಆಮ್ ಆಲ್ವೇಸ್ ಆನ್ ವೇಟ್ ಲಾಸ್ ಹ್ಮ್ ಡಯಟ್ ಅಲ್ಲಿ. ಯಾವಾಗಾದ್ರೂ ಏನಾದ್ರೂ ಒಂದು ಮಾಡ್ತಾನೆ ಇರ್ತೀನಿ. ಅಂಡ್ ಐ ಆಲ್ವೇಸ್, ಒಂದು ಪ್ಲಾಟು ಬಂದು ಐ ಗೆಟ್ ಸ್ಟಕ್ ದಟ್ ಪ್ಲಾಟು. ಅದಾದ್ಮೇಲೆ ಐ ಆಮ್ ನಾಟ್ ಏಬಲ್ ಟು ಮೂವ್. ಈ ಕ್ಲಾಸ್ ಜಾಯ್ನ್ ಆದ್ಮೇಲೆ ಸೌಮ್ಯ ನನ್ನ ತಂಗಿ ಸೇರಿಸಿದ್ಲು. ಹ್ಮ್ ಅಂಡ್ ಈ ಕ್ಲಾಸ್ ಜಾಯ್ನ್ ಆದ್ಮೇಲೆ ಇನಿಷಿಯಲಿ 2 to 3 weeks ಎಲ್ಲ ಐ ಲಾಸ್ಟ್ 4 kgs. ಹ್ಮ್ ಸೊ ಅಂಡ್ ದೆನ್ ಯಾರು ನೋಡಿದ್ರು ಎವ್ರಿ ಒನ್ ಯೂಸ್ ಟು ಸೇ ದಟ್ ತುಂಬಾ ಚೇಂಜಸ್ ಇದೆ ಅಂತ. ದೇ ಫೌಂಡ್ ದಟ್ ಐ ಹ್ಯಾವ್ ಲಾಸ್ಟ್ ವೇಟ್. ದೋ ಹ್ಮ್ ವೇಯಿಂಗ್ ಸ್ಕೇಲ್ ಎಲ್ಲ ಅಷ್ಟು ಗೊತ್ತಾಗ್ತಿಲ್ಲ, ಬಟ್ ಎವ್ರಿ ಒನ್ ಸೆಡ್ ತುಂಬಾ ಸಣ್ಣ ಅನ್ಸ್ತಿದ್ಯಾ ಅಂತ ಹೇಳ್ತಿದ್ರು ಇಲ್ಲಿ. ಹ್ಮ್ ಹ್ಮ್ ಅದಾದ್ಮೇಲೆ ಇಂಡಿಯಾಗ್ ಬಂದ್ವಿ. ಅಂಡ್ ದೆನ್ ಇಂಡಿಯಾದಲ್ಲೇ ತುಂಬಾ ಇದಾಗೋಯ್ತು ಬಿಕಾಸ್ ವಿ ಕಂಟಿನ್ಯೂಸ್ಲಿ ಟ್ರಾವೆಲಿಂಗ್. ಹ್ಮ್ ಬಟ್ ಒನ್ ಥಿಂಗ್ ಐ ನೋಟಿಸ್ಡ್ ವಾಸ್ ಐ ವಾಸ್ ಫೀಲಿಂಗ್ ವೆರಿ ಲೈಟ್. ನಂಗೆ ಅನ್ಸ್ತಾನೆ ಇರ್ಲಿಲ್ಲ. ಐ ವಾಸ್ ಲೈಕ್ ಐ ಗೇನ್ ವೇಟ್ ಅಂತ ಏನಾದ್ರೂ ಆಗಿರ್ಲಿ. ಮೈ ಬಾಡಿ ವಾಸ್ ಫೀಲಿಂಗ್ ವೆರಿ ಲೈಟ್. That one thing I found, and I was active only, like earlier what I used to be. ಹ್ಮ್ ವಾಪಸ್ ಬಂದಾಗ ನೋಡಿದ್ರೆ I had gained only 1 kg actually back. ಹ್ಮ್ 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 So the 4 kg loss, I had got 1 kg back. Now I've lost that 1 kg. ಹ್ಮ್ And now has your husband ಹೇಳ್ತಿರಲ್ಲ, ನಳಿನಿ husband, ಹ್ಮ್ yeah, that full family we have to do anta. That is the aim now, that I want to change the entire kitchen and ಹ್ಮ್ the eating habits of my husband and the kids also. ಹ್ಮ್ ಆಮೇಲೆ ನಾನು ಇಂಡಿಯಾದಿಂದ ಬಂದ್ಮೇಲೆ ನನ್ನ ತಂಗಿ ಆಕ್ಚುಲಿ ಸರ್ಗ್ ಹೋಗಿ ಮೀಟ್ ಮಾಡ್ಕೊಂಡ್ ಬರ್ಬೇಕಿತ್ತು. ಹ್ಮ್ ಸರ್ ವಿಲ್ ಪಾಸ್ ಆನ್ ಪಾಸಿಟಿವ್ ವೈಬ್ಸ್ ವೆನ್ ಯು ಮೀಟ್ ಸರ್ ನ. ಅದು ಹ್ಮ್ ಆಕ್ಚುಲಿ ತುಂಬಾ ಇನ್ಸ್ಪಿರೇಷನಲ್ ಇರುತ್ತೆ ಅಂತ ಹೇಳ್ತಾ ಇದ್ಲು. ಅದಕ್ಕೆ ನಾ ಹೇಳಿದೀನಿ, ಇಲ್ಲ ನೆಕ್ಸ್ಟ್ ಇಯರ್ ಬರುವಾಗ ವೇಟ್ ಲೂಸ್ ಮಾಡಿ ಸರ್ಗೆ ಮೀಟ್ ಮಾಡಿ ಗುರುದಕ್ಷಿಣೆ ಕೊಡ್ಬೇಕು ಅಂತ. ಸೊ ದಟ್ ಈಸ್ ಮೈ ಏಮ್ ನೌ, ದಟ್ ಐ ಹ್ಯಾವ್ ಟು ಲೂಸ್ ವೇಟ್ ಅಂಡ್ ಐ ಹ್ಯಾವ್ ಟು ಮೀಟ್ ಯು ನೆಕ್ಸ್ಟ್ ಟೈಮ್ ವೆನ್ ಐ ಕಮ್ ಟು ಇಂಡಿಯಾ ಇನ್ ಜುಲೈ. ಓಕೆ, ಡೆಫಿನೆಟ್ಲಿ ವಿಲ್ ಮೀಟ್. ನೀವು ವೆಯ್ಟ್ ಎಸ್, ಲಾಸ್ ಆದ್ರೆ ದಟ್ ಅದೇ ಇಸ್ ಗುರುದಕ್ಷಿಣೆ ಅಷ್ಟೇ. ಎಸ್ಪೆಷಲಿ I'm actually very grateful that I got to know about you, and then ante ಏನ್ ಹೇಳೋದು, uh, I'm not able to tell by words, but I've become more knowledgeably also very rich, enriched, because ನಿಮ್ಗೆ ಗೊತ್ತಿಲ್ಲ, ನಮ್ ಮೆಡಿಸಿನ್ ಇಲ್ಲೆಲ್ಲೂ we have not learned about all this in so much detail. So you have put in lots of efforts to teach everyone, even to the laymen, ಅವ್ರಿಗೆ ಅಂಡರ್ಸ್ಟ್ಯಾಂಡಬಲ್ ಆಗೋ ತರ. So and knowledgeably also, I mean, knowledge wise also, I've become more wise now, ಹ್ಮ್ ಹ್ಮ್ because of you and all. Thanks to you, sir. ಥ್ಯಾಂಕ್ ಯು.